ವೆಲ್ಕಮ್ ಬ್ಯಾಕ್. ಕರುನಾಡಿನ ಎಲ್ಲೆಡೆ ವರುಣನ ಅಬ್ಬರ. ಬೆಂಗಳೂರಿಗೆ ಮತ್ತೆ ಎಂಟ್ರಿ ಕೊಟ್ಟ ಮಳೆರಾಯ. ಭಾರೀ ಮಳೆಗೆ ಕಾಫಿನಾಡು ತತ್ತರ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ವರುಣನ ಎಂಟ್ರಿ ಆಗಿದೆ. ಹಾಗೆಯೇ ಕರಾವಳಿ ಮಲೆನಾಡಿನ ಬಳಿಕ ರಾಜಧಾನಿಯಲ್ಲಿ ಮಳೆಯಾಗಿದೆ. ನಗರದ ಹಲವು ಕಡೆ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ವಿಜಯನಗರ, ಜಯನಗರ, ಬಸವನಗುಡಿ, ಲಾಲ್ಬಾಗ್, ಚಾಮರಾಜಪೇಟೆ, ಮೆಜೆಸ್ಟಿಕ್, ಕಾರ್ಪೊರೇಷನ್ ಸುತ್ತಮುತ್ತ ಮಳೆಯಾಗಿದೆ. ಈಗಾಗಲೇ ಸ್ವಲ್ಪ ಮಳೆಯ ಅಬ್ಬರ ಕಡಿಮೆ ಆಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಈಗಾಗಲೇ ಅಬ್ಬರಿಸಿ ಬಬ್ಬಿದಂತಹ ಮಳೆರಾಯ ಈಗ ರಾಜಧಾನಿಯಲ್ಲಿ ಸ್ವಲ್ಪ ಈಗ ಬಿಡುವು ಕೊಟ್ಟಿದ್ದಾನೆ ಅಂತಾನೆ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಂತೂ ವರುಣನ ಎಂಟ್ರಿ ಆಗಿದೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಮಳೆಯ ಅಬ್ಬರ ಇತ್ತು ಅನ್ನೋದನ್ನ. ಈಗ ಸಿಲಿಕಾನ್ ಸಿಟಿಗೂ ಕೂಡ ಎಂಟ್ರಿ ಆಗಿದ್ದಾನೆ ವರುಣ. ಹಲವು ಕಡೆಗಳಲ್ಲಿ ಕೂಡ ಗಾಳಿ ಸಹಿತ ಭಾರಿ ಮಳೆ ಆಗಿದೆ. ಬೆಂಗಳೂರಲ್ಲಿ ಒಂದ್ಸಲ ಮಳೆ ಬಂದ್ರೆ ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಹೇಳಬೇಕಾಗಿಲ್ಲ. ಅಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಟ್ರಾಫಿಕ್ ಜಾಮ್ ಆಗುತ್ತೆ, ಮರಗಳು ಭೂಮಿಗೆ ಬೀಳುತ್ತೆ, ಹಾಗೇನೆ ಸಾಕಷ್ಟು ವಿದ್ಯುತ್ ಕಂಬಗಳ ಕೆಳಗೆ ಬೀಳುತ್ತೆ, ಸಮಸ್ಯೆಗಳ ಆಗರವೇ ಆಗಿ ಹೋಗುತ್ತೆ. ಆದ್ರೆ ಈಗ ಮಧ್ಯಾಹ್ನದ ಹೊತ್ತು ಮಳೆ ಬಂದಿದೆ, ಸಾಕಷ್ಟು ಸಮಸ್ಯೆಗಳು ಕೂಡ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜಯನಗರ, ವಿಜಯನಗರ, ಬಸವನಗುಡಿ, ಲಾಲ್ಬಾಗ್, ಚಾಮರಾಜಪೇಟೆ, ಮೆಜೆಸ್ಟಿಕ್, ಕಾರ್ಪೊರೇಷನ್ ಸುತ್ತಮುತ್ತ ಮಳೆ ಆಗಿದೆ. ಆದ್ರೆ ಹಲವು ಕಡೆ ಅಬ್ಬರಿಸಿ ಈಗ ಸ್ವಲ್ಪ ಮಳೆರಾಯ ತಣ್ಣಗಾಗಿದ್ದಾನೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಬೆಂಗಳೂರು ಕಥೆ. ಆದ್ರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಂತೂ ಮಳೆಯ ಅಬ್ಬರ ಹಾಗೆ ಮುಂದುವರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಬಂದ್ ಆಗಿದೆ. ಚಾರ್ಮಾಡಿ ಘಾಟ್ ರಸ್ತೆ ಅಂತೂ ಸಂಪೂರ್ಣವಾಗಿ ಬಂದ್ ಆಗಿಬಿಟ್ಟಿದೆ. ಕಳಸಾ, ಕುದುರೆಮುಖ, ಮಂಗಳೂರು ರಸ್ತೆಯ ಸಂಚಾರವೇ ಸ್ಥಗಿತ ಆಗಿದೆ. ಕಳಸಾ, ಹೊರನಾಡು ರಸ್ತೆ ಸಂಚಾರ ಬಂದ್ ಆಗಿದೆ. ಶೃಂಗೇರಿ ದಕ್ಷಿಣ ಕನ್ನಡ ರಾಷ್ಟ್ರೀಯ ಹೆದ್ದಾರಿ 169 ಕೂಡ ಬಂದ್ ಆಗಿದೆ. ಅದರ ಜೊತೆಗೆ ಶೃಂಗೇರಿ ಶಾರದಾಂಬೆಗೂ ಕೂಡ ಪ್ರವಾಹ ಭೀತಿ ಎದುರಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ನಮ್ಮ ಜೊತೆ ಈಗ ರಘು ಫೋನ್ ಸಂಪರ್ಕದಲ್ಲಿದ್ದಾರೆ. ರಘು ಅವರು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಯಾವ ರೀತಿಯ ಸಿಚುವೇಶನ್ ಇದೆ ಶೃಂಗೇರಿ ಆಗಿರ್ಬೋದು, ಚಿಕ್ಕಮಗಳೂರಲ್ಲಿ ಅಂತ ಹೇಳಿ, ಈಗ ಸದ್ಯಕ್ಕೆ ಹೇಗಿದೆ ಮೇಡಮ್? ಇದು ಈಗ ನನಗೆ ಹಿರಿಯರು ಹೇಳಿರೋ ಪ್ರಕಾರದಲ್ಲಿ 1983ನೇ ಇಸ್ವಿಯಲ್ಲಿ ಈ ತರದ ಒಂದು ನೆರೆ ಬಂದಿತ್ತು ಶೃಂಗೇರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅಷ್ಟು ವರ್ಷಗಳ ನಂತರ ಈ ಮಟ್ಟದ ಒಂದು ನೆರೆ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್, ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಪ್ರದೇಶದಿಂದ ಹರಿದು ಬರ್ತಾ ಇರೋದ್ರಿಂದ ತುಂಗಾ ನದಿ ಬಹಳಷ್ಟು ಜಲಚರಗಳು ಅದರಲ್ಲಿ ತೇಲ್ಕೊಂಡ್ ಬರ್ತಾ ಇರುವಂತ ಒಂದು ದೃಶ್ಯ ಕಾಣ್ತಾ ಇದೆ. ಅದು ತುಂಬಾ ಒಂದ್ ರೀತಿ ಹಿಂಸೆ ಅನಿಸ್ತಾ ಇದೆ. ಆ ಹಾವುಗಳು, ಕೆಲವೊಂದಷ್ಟು ಪ್ರಾಣಿಗಳು ಕೂಡ ತೇಲ್ಕೊಂಡ್ ಬರ್ತಾ ಇದೆ ನದಿಯಲ್ಲಿ. ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲಾ ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ಎಸ್, ಥ್ಯಾಂಕ್ ಯು ರಘು ಅವರೇ, ನೀವು ಸಿಟಿನ್ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದ್ದು ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆಯಿಂದಾಗಿ ಕೊಡಗಿನಿಂದ ಕೇರಳಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ. ಹೀಗಾಗಿ ವಿರಾಜಪೇಟೆ, ಮಾಕುಟ್ಟ ಮಾರ್ಗವಾಗಿ ಕೇರಳಕ್ಕೆ ತೆರಳುವ ಮಾರ್ಗವನ್ನು ಜುಲೈ 12ರವರೆಗೆ ಬಂದ್ ಮಾಡಲಾಗಿದೆ. ಇನ್ನು ಮಡಿಕೇರಿಯ ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ತಲಕಾವೇರಿ ರಸ್ತೆ ಸಂಪರ್ಕವೇ ಕಟ್ ಆಗಿದೆ. ಜನತೆಯನ್ನ ಸಾಗಿಸೋದಕ್ಕೆ ಬೋಟ್ ಅನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು ತಾಲೂಕಲ್ಲಿ ಕಳೆದ ಒಂದು ವಾರದಿಂದ ಎಡಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಯಿಂದಾಗಿ ಹಲವು ಕಡೆ ಭೂಕುಸಿತ ಆಗಿದೆ. ವಿದ್ಯುತ್ ಕಂಬ, ಮರಗಳು ಧರೆಗುರುಳಿವೆ. ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿದೆ. ಇನ್ನು ಅರಕಲಗೂಡು ತಾಲೂಕಿನ ಕೋಣನೂರಲ್ಲಿ ಮಳೆಗೆ ಮನೆಗೋಡೆ ಕುಸಿದಿದೆ. ಗಂಗಾ ಮತಸ್ಥರ ಬೀದಿಯ ಕುಮಾರ್ ಅನ್ನುವರ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಗೆಯೇ ಮಳೆಯಿಂದಾಗಿ ಹೇಮಾವತಿ ಜಲಾಶಯದ ಒಳಹರಿವಲ್ಲಿ ಗಣನೀಯ ಏರಿಕೆಯಾಗಿದ್ದು ಒಂದೇ ದಿನ 7 ಅಡಿ ನೀರು ಹೆಚ್ಚಳಾಗಿದೆ. ಜಲಾಶಯದ ಗರಿಷ್ಠ ಮಟ್ಟ 2922 ಅಡಿ, ಆದರೆ ಇವತ್ತಿನ ಮಟ್ಟ ನೋಡಿದ್ರೆ 2894 ಅಡಿ ತಲುಪಿದೆ.
ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜಾಸ್ತಿಯಾಗಿದೆ. ಪುತ್ತೂರು, ಬೆಳ್ತಂಗಡಿ, ಸುಳ್ಯ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ಪುತ್ತೂರು ಸಹಾಯಕ ಆಯುಕ್ತ ಎಚ್ ಕೃಷ್ಣಮೂರ್ತಿ ರಜೆ ಘೋಷಣೆ ಮಾಡಿದ್ದಾರೆ. ರಾತ್ರಿಯಿಂದ ಸುರಿತಾ ಇರುವ ಧಾರಾಕಾರ ಮಳೆಗೆ ನದಿ ಹೊಳೆಗಳು ಮೈತುಂಬಿ ಹರಿತಾ ಇದೆ. ಇನ್ನು ಕಡಬ ಸಮೀಪದ ಹೊಸಮಠ ಸೇತುವೆ ಮತ್ತೆ ಮುಳುಗಡೆಯಾಗಿದ್ದು ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಸಂಪರ್ಕ ಮಾರ್ಗ ಬಂದ್ ಆಗಿದೆ.